ಮುಂದಿನ ಪಂದ್ಯಾಟದಲ್ಲಿ ಟೈಮರ್ ಇರುತ್ತದೆ. ಮೊದಲ ಇನ್ನಿಂಗ್ಸ್ 45 ನಿಮಿಷಗಳ ಕಾಲಾವಕಾಶ ಕೂಡ ಇರುತ್ತದೆ. ಈ ಸಂದರ್ಭದಲ್ಲಿ ಮೊದಲ ಇನ್ನಿಂಗ್ಸ್ ಮುಗಿಸಿಕೊಡಬೇಕಾಗುತ್ತೆ ಕೂಡ. ಪೋಡಾತ್ರವಾಗಿ ಬೆಳ್ತಾ ಇದೆ. ಬಹಳ ಸೋತಬಾರಿ ಹೊಟ್ಟುಗಳಿಗೆ ಅವಕಾಶವನ್ನು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಮಾರ್ಕ್ ಮತ್ತೆ ಎರಡನೇ ಚಂಡಿಗಾಗಿ ಪೋಡಾತ್ರವಾಗಿ ಬೆಳ್ತಾ ಇದೆ. ಬೆರಸಿನ ಹೋರಾಟ ಸೀಮಾರಕ್ಕೆ ಹೊರಭಾಗ ಕ್ರಮಿಸ್ತಾ ಇದೆ. 6 ಷಟ್ಕ ಆ ರೋಟಗಳ ಸೇರ್ಪಡೆ. ಮಾರ್ಕ್ ಪ್ರತಾಪ್, ಹೇಮಂತ್, ನಾಲ್ಕು ಚಂಡಿರಬಹುದ ಜಯಕ್ಕಾಗಿ ಹೋರಾಟಗಳ ಅವಶ್ಯಕತೆ ಕಾಡ್ತಾ ಇದೆ. ಕ್ರಿಕೆಟ್ ಅದೃಷ್ಟ ಹಾಗೂ ದುರಾದೃಷ್ಟದ ಆಟ. ಸಮಯ ಸಂದರ್ಭ ಸೇರಿದಂತೆ ಪಂದ್ಯಾಟದ ಚಿತ್ರಣವು ಕೂಡ ಬದಲಾಗುತ್ತದೆ. ಅದ್ಯಾವ ತಂಡ ಈ ಪಂದ್ಯಾಟದ ಜಯವನ್ನು ದಾಖಲಿಸಿಕೊಳ್ತಾರೆ ಕಂಡುಹಿಡಬೇಕಾಗುತ್ತದೆ ಕೂಡ. ಬಹಳಷ್ಟು ತವರ ಇತಿಹಾಸ ಕೊಂಚ ಮಟ್ಟಿಗೆ ರೈಸಿಂಗ್ ಡೆಲಿವರಿ ದಾಖಲಿಸಿಕೊಟ್ಟರು ಹೋಟೆಲ್ಗಳಿಗೆ ಅವಕಾಶವನ್ನು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಮತ್ತೆ ಪ್ರತಾಪ್ ಹತ್ತರಲ್ಲಿ ಬೆರಸಿನ ಹೋರಾಟ. ಲಾಂಗ್ ಆಫ್ ಸೀಮಾ ರೇಖೆ ಹೊರಭಾಗ ಕ್ರಮಿಸ್ತಾ ಇದೆ. ಆ ರೋಟಗಳ ಸೇರ್ಪಡೆ. ಅದೃಷ್ಟ ಹಾಗೂ ದುರಾದೃಷ್ಟದ ನಡುವೆ ಮಧುನ ಬ್ಯಾಟಿಂಗ್ ಇಲ್ಲಿ ಅದೃಷ್ಟದ ಕೈಯನ್ನು ಹಿಡಿತಾ ಇದೆ. 2 ಚಾಂಡಿನ ಒಂದು ಜಯಕ್ಕಾಗಿ 3 ಓಟುಗಳ ಅವಶ್ಯಕತೆಯನ್ನು ಕಾಡ್ತಾ ಇದೆ. ಮತ್ತೆ ಪ್ರತಾಪ್ 5ನೇ ಚಂಡಿಗಾಗಿ ಈ ಹಂತದಲ್ಲಿ ಗೋಟದ ಹಿಂಬದಿಯಲ್ಲಿ ಕ್ಷೇತ್ರಕ್ಷಣ ಎಡಬೇಕೆಯನ್ನು ಮಾಡ್ತಾ ಇದ್ದಾರೆ. ಬಯಮುಖೇನವಾಗಿ 1 ಓಟುಗಳ ಹೆಚ್ಚುವರಿಯ ಸೇರ್ಪಡೆ. ಪಂದ್ಯಾಟ ಟೈ ಆದರೆ ಸೂಪರ್ ಓವರ್ ಪಂದ್ಯಾಟವಾಗಿರುತ್ತದೆ ಕೂಡ. ಸರ್ ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಿಕೊಡಿ. ಒಂದು ಎಸೆತ ಜಯಕ್ಕಾಗಿ 2 ಓಟುಗಳ ಅವಶ್ಯಕತೆಯನ್ನು ಕಾಣ್ತಾ ಇದೆ. ಮತ್ತೆ ಪ್ರತಾಪ್ ಎಸ್ಗಾರಿಕೆ ಭಾಗದಲ್ಲಿ ಅಭಿಷೇಕರ ಭಾಗದಲ್ಲಿ ಹತ್ತರಲ್ಲಿ ಹಕ್ಕಡ ಭಾಗದಲ್ಲಿ ಕ್ಷೇತ್ರಕ್ಷಣ ಗೋಚಮಟ್ಟಿಗೆ ಎಡವಕೆಯನ್ನು ಮಾಡ್ತಾ ಇದ್ದಾರೆ. 1 ಬದಲಿಗೆ 2 ಓಟುಗಳಿಗೆ ಅವಕಾಶವನ್ನು ನೀಡಿಕೊಡ್ತಾ ಇದ್ದಾರೆ. ಪಂದ್ಯಾಟ 1 ಹಂಸ ಚಾಲೆಂಜರ್ಸ್ ಸುಲಭವಾಗಿ ಜಯವನ್ನು ದಾಖಲಿಕೊಳ್ತಾ ಇದ್ದಾರೆ. ಹಾರಾರಿಂದ ಆಟಗಾರರು ಕೊಂಚಮಟ್ಟಿಗೆ ಕ್ಷೇತ್ರಕ್ಷಣ ಎಳಬೇಕೆಯನ್ನು ಮಾಡಿದ್ರು. ಪಂದ್ಯಾಟ ಕೈಯಲ್ಲಿದ್ದ ಪಂದ್ಯಾಟ ಕೊಂಚಮಟ್ಟಿಗೆ ಬಿಡುಗಡೆಯನ್ನು ಮಾಡಿಕೊಡ್ತಾ ಇದ್ದಾರೆ. ನೋ